ಲೈವ್ ನೋಡಿದ್ರ ಬಾಪ ಬಾ ಹೇಳು. ಏನು ಮಾತಾಡ್ತೀನಿ ಸರ್, ಸೀರಿಯಸ್ ಆಯ್ತು. ಬಂದಾಗ ಏನು ಆಗಿರುತ್ತೆ ಅದೆಲ್ಲ ನಾವು ಹಾಗೆ ಮಾಡ್ತೀವಿ ಬಿಡಿ. ಬಂದವ್ರದ್ದು ತಪ್ಪಲ್ಲ ಸರ್, ಒಂದು ಟ್ರೈ ಮಾಡಿರ್ತಾರೆ, ಆವಾಗ ಅವ್ರಿಗೆ ಅರ್ಥ ಆಗಿರ್ತಾರೆ, ಹಿತ್ತಾಳಕ್ಕೆ ಇಲ್ಲ, ಎರಡು ಕೈಗಳಿದಾವೆ ಅಂತ ಗೊತ್ತಾಗಿ ಮನೆ ಹೋಗಿರ್ತಾರೆ ಅಷ್ಟೇ. ಏನಾದ್ರು ಟ್ರೈ ಮಾಡ್ತಾನೆ ಇರ್ತಾರೆ, ಅದಕ್ಕೆ ತಪ್ಪು ಅಂತ ಹೇಳಕ್ ಆಗಲ್ಲ, ಬಿಟ್ಬಿಡ್ಬೇಕಷ್ಟೇ. ಸಿ ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಇಂದ. ನನ್ನ ಮನೆಗೆ ಬಂದಾಗ ಬೇರೆ ಕಲಾವಿದ್ರ ಬಗ್ಗೆ ಇನ್ನೊಬ್ಬರ ಬಗ್ಗೆ ಮಾತಾಡಿ, ನಮಗೆ ಆಗ್ಬೇಕು. ಏನು ಮಾತಾಡೋಣ ಬನ್ನಿ, ತಮಾಷೆ ಮಾಡ್ಬೇಕಾದ್ರೆ ಅಟ್ ದ ಕಾಸ್ಟ್ ಆಫ್ ಸಂಬಡಿ ನಾವ್ಯಾಕೆ ನಗ್ಬೇಕು? ನಾವು ಜೋಕ್ ಮಾಡೋ ಬರಲ್ಲ ಅಂದ್ರೆ ಸುಮ್ಮನೆ ಕೂತಿರ್ಬೇಕು. ಯಾರ್ದು ಹೆಸರು ಹೇಳ್ಕೊಂಡು ತಮಾಷೆ ಮಾಡ್ಕೊಂಡು ಆಗಾಡೋದಲ್ಲ, ಅಥವಾ ನಾನು ಮಾತು ಕೇಳ್ತೀನಿ ಅಂತ ನನಗೆ ಹೇಳೋದಲ್ಲ. ಸಿ ಎದುರುಗಡೆ ಕೂತಿರೋ ವ್ಯಕ್ತಿ ನಮಗವ್ರಿಗೂ ಸಂಬಂಧ ಹೇಗೆ ಇರಲಿ, ಅವ್ರದ್ದು ಸಾಧನೆಗಳಿರ್ತವೆ, ಅವ್ರದ್ದು ಕಷ್ಟಗಳಿರ್ತವೆ, ಸುಖಗಳಿರ್ತವೆ. ಆ ಸಾಧನೆಗೆ ನಾವು ಗೌರವ ಕೊಡಬೇಕು ಅಂದ್ರೆ ಅವರ ಅನುಪಸ್ಥಿತಿಯಲ್ಲಿ ನಾವು ಮಾತಾಡೋದು ಏನೇ ತರ ಮಾತಾಡೋದು ತಪ್ಪಾಗುತ್ತೆ. ಒಳ್ಳೇದು ಮಾತಾಡಕ್ಕಾಗಿಲ್ಲ, ಕೆಟ್ಟದ್ದು ಯಾಕೆ ಮಾತಾಡ್ಬೇಕು? ನನಗಾಗ್ಬೇಕು, ನಾನು ಕೇಳಿದ್ನ ಬಂದ ತಿನ್ನ ಕುಡಿದ್ನ ಓದ್ನ ಅಂತ ಇರ್ಬೇಕು, ಬೇರೆ ವಿಚಾರ ಯಾಕೆ ಹೇಳಿ? ದೇವರ ಅಷ್ಟೇ, ನನಗಾಗ್ಬೇಕು. ಲೈವ್ ನೋಡಿದ್ರ ಬಾಪ ಬಾ ಹೇಳು. ಏನು ಮಾತಾಡ್ತೀನಿ ಸರ್, ಸೀರಿಯಸ್ ಆಯ್ತು. ಬಂದಾಗ ಏನು ಆಗಿರುತ್ತೆ ಅದೆಲ್ಲ ನಾವು ಹಾಗೆ ಮಾಡ್ತೀವಿ ಬಿಡಿ. ಬಂದವ್ರದ್ದು ತಪ್ಪಲ್ಲ ಸರ್, ಒಂದು ಟ್ರೈ ಮಾಡಿರ್ತಾರೆ, ಆವಾಗ ಅವ್ರಿಗೆ ಅರ್ಥ ಆಗಿರ್ತಾರೆ, ಹಿತ್ತಾಳಕ್ಕೆ ಇಲ್ಲ, ಎರಡು ಕೈಗಳಿದಾವೆ ಅಂತ ಗೊತ್ತಾಗಿ ಮನೆ ಹೋಗಿರ್ತಾರೆ ಅಷ್ಟೇ. ಏನಾದ್ರು ಟ್ರೈ ಮಾಡ್ತಾನೆ ಇರ್ತಾರೆ, ಅದಕ್ಕೆ ತಪ್ಪು ಅಂತ ಹೇಳಕ್ ಆಗಲ್ಲ, ಬಿಟ್ಬಿಡ್ಬೇಕಷ್ಟೇ. ಸಿ ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಇಂದ. ನನ್ನ ಮನೆಗೆ ಬಂದಾಗ ಬೇರೆ ಕಲಾವಿದ್ರ ಬಗ್ಗೆ ಇನ್ನೊಬ್ಬರ ಬಗ್ಗೆ ಮಾತಾಡಿ, ನಮಗೆ ಆಗ್ಬೇಕು. ಏನು ಮಾತಾಡೋಣ ಬನ್ನಿ, ತಮಾಷೆ ಮಾಡ್ಬೇಕಾದ್ರೆ ಅಟ್ ದ ಕಾಸ್ಟ್ ಆಫ್ ಸಂಬಡಿ ನಾವ್ಯಾಕೆ ನಗ್ಬೇಕು? ನಾವು ಜೋಕ್ ಮಾಡೋ ಬರಲ್ಲ ಅಂದ್ರೆ ಸುಮ್ಮನೆ ಕೂತಿರ್ಬೇಕು. ಯಾರ್ದು ಹೆಸರು ಹೇಳ್ಕೊಂಡು ತಮಾಷೆ ಮಾಡ್ಕೊಂಡು ಆಗಾಡೋದಲ್ಲ, ಅಥವಾ ನಾನು ಮಾತು ಕೇಳ್ತೀನಿ ಅಂತ ನನಗೆ ಹೇಳೋದಲ್ಲ. ಸಿ ಎದುರುಗಡೆ ಕೂತಿರೋ ವ್ಯಕ್ತಿ ನಮಗವ್ರಿಗೂ ಸಂಬಂಧ ಹೇಗೆ ಇರಲಿ, ಅವ್ರದ್ದು ಸಾಧನೆಗಳಿರ್ತವೆ, ಅವ್ರದ್ದು ಕಷ್ಟಗಳಿರ್ತವೆ, ಸುಖಗಳಿರ್ತವೆ. ಆ ಸಾಧನೆಗೆ ನಾವು ಗೌರವ ಕೊಡಬೇಕು ಅಂದ್ರೆ ಅವರ ಅನುಪಸ್ಥಿತಿಯಲ್ಲಿ ನಾವು ಮಾತಾಡೋದು ಏನೇ ತರ ಮಾತಾಡೋದು ತಪ್ಪಾಗುತ್ತೆ. ಒಳ್ಳೇದು ಮಾತಾಡಕ್ಕಾಗಿಲ್ಲ, ಕೆಟ್ಟದ್ದು ಯಾಕೆ ಮಾತಾಡ್ಬೇಕು? ನನಗಾಗ್ಬೇಕು, ನಾನು ಕೇಳಿದ್ನ ಬಂದ ತಿನ್ನ ಕುಡಿದ್ನ ಓದ್ನ ಅಂತ ಇರ್ಬೇಕು, ಬೇರೆ ವಿಚಾರ ಯಾಕೆ ಹೇಳಿ? ದೇವರ ಅಷ್ಟೇ, ನನಗಾಗ್ಬೇಕು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.